ರಾಜ್ಯದ ಜನರಿಗೆ ಇದೀಗ ಮತ್ತೊಂದು ಬಿಗ್ ಶಾಕ್ ಎದುರಾಗ್ತಾ ಇದೆ. ಕಳಪೆ ಆಹಾರಗಳ ವಿರುದ್ಧ ಸರ್ಕಾರ ಸಮರ ಸಾರಿದೆ. ಹಸಿರು ಬಟಾಣಿ ಆಯ್ತು, ಪನ್ನೀರ್ ಆಯ್ತು, ಕೋವಾ ಕೂಡ ಅಪಾಯ. ವಾಟರ್ ಬಾಟಲ್ ನೀರಿನಲ್ಲಿ ಬ್ಯಾಕ್ಟೀರಿಯಾಗಳಿರೋದು ಪತ್ತೆಯಾಗಿದೆ. ಪನ್ನೀರ್, ಕೋವಾ ಕೂಡ ಆರೋಗ್ಯಕ್ಕೆ ಹಾನಿಕರ ಅನ್ನೋ ರಿಪೋರ್ಟ್ ಬಂದಿದೆ. ಹಸಿರು ಬಟಾಣಿಗಳಲ್ಲಿ ಕೃತಕ ಬಣ್ಣ ಇರೋದು ಕೂಡ ಪತ್ತೆಯಾಗಿದೆ. ಆಹಾರ ಇಲಾಖೆಯಿಂದ ಈ ಶಾಕಿಂಗ್ ರಿಪೋರ್ಟ್ ಹೊರಬಿದ್ದಿದೆ. ಗ್ರೀನ್ ಪೀ ಅಲ್ಲ, ಹಸಿರು ಬಟಾಣಿ, ಅದರಲ್ಲೂ ಕೂಡ 115 ಮಾದರಿಗಳನ್ನು ನಾವು ವಿಶ್ಲೇಷಣೆ ಮಾಡಿದ್ದೇವೆ. ಅದರ 46 ಮಾದರಿಗಳು ಸುರಕ್ಷಿತ, 69 ಅಸುರಕ್ಷಿತ. ಸೊ ಬಹಳ ಹೈ ಪರ್ಸೆಂಟೇಜು ಏನು ಗ್ರೀನ್ ಪೀಸ್ ಇದೆ ನಾವು ಖರೀದಿ ಮಾಡ್ತೀವಿ, ಹೈ ಪರ್ಸೆಂಟೇಜ್ ಮೋರ್ ದೆನ್ 60% ಅದರಲ್ಲಿ ಅಸುರಕ್ಷಿತ ಬರ್ತಾ ಇದೆ. ಅಂದ್ರೆ ಇದರಲ್ಲಿ ಅನ್ವಾಂಟೆಡ್ ಕೆಮಿಕಲ್ಸ್ ಏನು ಈ ಸನ್ಸೆಟ್ ಎಲ್ಲೋ ಮತ್ತು ಟೆಟ್ರಝೀನು, ಸನ್ಸೆಟ್ ಎಲ್ಲೋ ಈ ತರದೆಲ್ಲ ಯೂಸ್ ಮಾಡ್ತಿದ್ದಾರೆ. ಕಲರಿಂಗ್ ಏಜೆಂಟ್ಸ್, ಕಾರ್ಸಿನೋಜೆನಿಕ್ ಏಜೆಂಟ್ಸ್. ಸೊ ಇದು ಉಪಯೋಗ ಮಾಡಬಾರದು, ನಾಟ್ ಅಲೌಡ್. ಅದರಿಂದ ಇದನ್ನ ಈಗ ನಾವು ವಿಶ್ಲೇಷಣೆ ಗೊತ್ತಾಗಿದೆ. ಸೊ ಅವ್ರಿಗೆಲ್ರಿಗೂ ಕೂಡ ನಾವು ಈಗ ಮುಂದಿನ ಕ್ರಮಗಳು ಕೂಡ ತಗೊಳ್ತಾ ಇದ್ದೀವಿ. ಗ್ರೀನ್ ಪೀಸ್ ಮೊನ್ನೆ ನೀವು ಕೇಳಿದ್ರಿ ಜ್ಯೂಸು ಮತ್ತು ಐಸ್ ಕ್ರೀಮ್ ಬಗ್ಗೆ, ಅದಿನ್ನೂ ನಾವು ರಿಪೋರ್ಟ್ ಬರಬೇಕಾಗಿದೆ. ಅದರೆಲ್ಲ ಕಳಿಸಿದೀವಿ ಲ್ಯಾಬ್ಗೆ. 107 ಐಸ್ ಕ್ರೀಮ್ಗಳು ಮತ್ತು ಜ್ಯೂಸ್ ಪಾನೀಯಗಳು 46 ಮಾದರಿಗಳನ್ನ ನಾವು ಈಗಾಗಲೇ ಸ್ಯಾಂಪಲ್ ಕಳಿಸಿದೀವಿ. ಐಸ್ ಕ್ಯಾಂಡಿ 39. ಸೊ ಈ ತರ ರಿಪೋರ್ಟ್ ಬಂದ್ಮೇಲೆ ನಿಮ್ಗೆ ತಿಳಿಸ್ತೀನಿ. ಮೊನ್ನೆ ನೀವು ಕೇಳಿದ್ರಿ ಜ್ಯೂಸು ಮತ್ತು ಐಸ್ ಕ್ರೀಮ್ ಬಗ್ಗೆ, ಅದಿನ್ನೂ ನಾವು ರಿಪೋರ್ಟ್ ಬರಬೇಕಾಗಿದೆ. ಅದರೆಲ್ಲ ಕೋವಾದಲ್ಲಿ 43ರಲ್ಲಿ 9 ಮಾದರಿ ವಿಶ್ಲೇಷಣೆ ಆಗಿದೆ. ಅದರಲ್ಲಿ 3 ಕಳಪೆ ಗುಣಮಟ್ಟ ಅಂತ ಬಂದಿದೆ. ತುಪ್ಪದಲ್ಲಿ ಯಾವ ಬ್ರ್ಯಾಂಡ್ ಅಂತ ನನಗೆ ಗೊತ್ತಿಲ್ಲ. ಎಲ್ಲ ಬ್ರ್ಯಾಂಡ್ಸ್ ಇರ್ತದೆ ಅದರಲ್ಲಿ. ಈ ತರ ನಾವೇನು ಟಾರ್ಗೆಟ್ ಮಾಡಲ್ಲ. 43 ಅಂತ ಹೇಳಿದ್ರೆ ವಿವಿಧ ಬ್ರ್ಯಾಂಡ್ಗಳು ಇರ್ತದೆ ಅದರಲ್ಲಿ. ಮತ್ತೆ ಪನ್ನೀರಲ್ಲೂ ಕೂಡ ಬರೀ 32, ಇದುವರೆಗೂ ಈ 32 ವಿಶ್ಲೇಷಣೆ ಆಗಿದೆ. ಅದರಲ್ಲಿ 30 ಸುರಕ್ಷಿತ ಅಂತ ಇದೆ, 2 ಅಸುರಕ್ಷಿತ ಅಂತ ಇದೆ. ಸೊ ಇನ್ನು 200 ಮೇಲೆ ಇನ್ನೂ ವಿಶ್ಲೇಷಣೆ ಆಗಿ ಬರಬೇಕು. ಇನ್ನು ಬರುತ್ತೆ. ರಾಜ್ಯದ ಜನರಿಗೆ ಇದೀಗ ಮತ್ತೊಂದು ಬಿಗ್ ಶಾಕ್ ಎದುರಾಗ್ತಾ ಇದೆ. ಕಳಪೆ ಆಹಾರಗಳ ವಿರುದ್ಧ ಸರ್ಕಾರ ಸಮರ ಸಾರಿದೆ. ಹಸಿರು ಬಟಾಣಿ ಆಯ್ತು, ಪನ್ನೀರ್ ಆಯ್ತು, ಕೋವಾ ಕೂಡ ಅಪಾಯ. ವಾಟರ್ ಬಾಟಲ್ ನೀರಿನಲ್ಲಿ ಬ್ಯಾಕ್ಟೀರಿಯಾಗಳಿರೋದು ಪತ್ತೆಯಾಗಿದೆ. ಪನ್ನೀರ್, ಕೋವಾ ಕೂಡ ಆರೋಗ್ಯಕ್ಕೆ ಹಾನಿಕರ ಅನ್ನೋ ರಿಪೋರ್ಟ್ ಬಂದಿದೆ. ಹಸಿರು ಬಟಾಣಿಗಳಲ್ಲಿ ಕೃತಕ ಬಣ್ಣ ಇರೋದು ಕೂಡ ಪತ್ತೆಯಾಗಿದೆ. ಆಹಾರ ಇಲಾಖೆಯಿಂದ ಈ ಶಾಕಿಂಗ್ ರಿಪೋರ್ಟ್ ಹೊರಬಿದ್ದಿದೆ. ಗ್ರೀನ್ ಪೀ ಅಲ್ಲ, ಹಸಿರು ಬಟಾಣಿ, ಅದರಲ್ಲೂ ಕೂಡ 115 ಮಾದರಿಗಳನ್ನು ನಾವು ವಿಶ್ಲೇಷಣೆ ಮಾಡಿದ್ದೇವೆ. ಅದರ 46 ಮಾದರಿಗಳು ಸುರಕ್ಷಿತ, 69 ಅಸುರಕ್ಷಿತ. ಸೊ ಬಹಳ ಹೈ ಪರ್ಸೆಂಟೇಜು ಏನು ಗ್ರೀನ್ ಪೀಸ್ ಇದೆ ನಾವು ಖರೀದಿ ಮಾಡ್ತೀವಿ, ಹೈ ಪರ್ಸೆಂಟೇಜ್ ಮೋರ್ ದೆನ್ 60% ಅದರಲ್ಲಿ ಅಸುರಕ್ಷಿತ ಬರ್ತಾ ಇದೆ. ಅಂದ್ರೆ ಇದರಲ್ಲಿ ಅನ್ವಾಂಟೆಡ್ ಕೆಮಿಕಲ್ಸ್ ಏನು ಈ ಸನ್ಸೆಟ್ ಎಲ್ಲೋ ಮತ್ತು ಟೆಟ್ರಝೀನು, ಸನ್ಸೆಟ್ ಎಲ್ಲೋ ಈ ತರದೆಲ್ಲ ಯೂಸ್ ಮಾಡ್ತಿದ್ದಾರೆ. ಕಲರಿಂಗ್ ಏಜೆಂಟ್ಸ್, ಕಾರ್ಸಿನೋಜೆನಿಕ್ ಏಜೆಂಟ್ಸ್. ಸೊ ಇದು ಉಪಯೋಗ ಮಾಡಬಾರದು, ನಾಟ್ ಅಲೌಡ್. ಅದರಿಂದ ಇದನ್ನ ಈಗ ನಾವು ವಿಶ್ಲೇಷಣೆ ಗೊತ್ತಾಗಿದೆ. ಸೊ ಅವ್ರಿಗೆಲ್ರಿಗೂ ಕೂಡ ನಾವು ಈಗ ಮುಂದಿನ ಕ್ರಮಗಳು ಕೂಡ ತಗೊಳ್ತಾ ಇದ್ದೀವಿ. ಗ್ರೀನ್ ಪೀಸ್ ಮೊನ್ನೆ ನೀವು ಕೇಳಿದ್ರಿ ಜ್ಯೂಸು ಮತ್ತು ಐಸ್ ಕ್ರೀಮ್ ಬಗ್ಗೆ, ಅದಿನ್ನೂ ನಾವು ರಿಪೋರ್ಟ್ ಬರಬೇಕಾಗಿದೆ. ಅದರೆಲ್ಲ ಕಳಿಸಿದೀವಿ ಲ್ಯಾಬ್ಗೆ. 107 ಐಸ್ ಕ್ರೀಮ್ಗಳು ಮತ್ತು ಜ್ಯೂಸ್ ಪಾನೀಯಗಳು 46 ಮಾದರಿಗಳನ್ನ ನಾವು ಈಗಾಗಲೇ ಸ್ಯಾಂಪಲ್ ಕಳಿಸಿದೀವಿ. ಐಸ್ ಕ್ಯಾಂಡಿ 39. ಸೊ ಈ ತರ ರಿಪೋರ್ಟ್ ಬಂದ್ಮೇಲೆ ನಿಮ್ಗೆ ತಿಳಿಸ್ತೀನಿ. ಮೊನ್ನೆ ನೀವು ಕೇಳಿದ್ರಿ ಜ್ಯೂಸು ಮತ್ತು ಐಸ್ ಕ್ರೀಮ್ ಬಗ್ಗೆ, ಅದಿನ್ನೂ ನಾವು ರಿಪೋರ್ಟ್ ಬರಬೇಕಾಗಿದೆ. ಅದರೆಲ್ಲ ಕೋವಾದಲ್ಲಿ 43ರಲ್ಲಿ 9 ಮಾದರಿ ವಿಶ್ಲೇಷಣೆ ಆಗಿದೆ. ಅದರಲ್ಲಿ 3 ಕಳಪೆ ಗುಣಮಟ್ಟ ಅಂತ ಬಂದಿದೆ.
ತುಪ್ಪದಲ್ಲಿ ಯಾವ ಬ್ರ್ಯಾಂಡ್ ಅಂತ ನನಗೆ ಗೊತ್ತಿಲ್ಲ. ಎಲ್ಲ ಬ್ರ್ಯಾಂಡ್ಸ್ ಇರ್ತದೆ ಅದರಲ್ಲಿ. ಈ ತರ ನಾವೇನು ಟಾರ್ಗೆಟ್ ಮಾಡಲ್ಲ. 43 ಅಂತ ಹೇಳಿದ್ರೆ ವಿವಿಧ ಬ್ರ್ಯಾಂಡ್ಗಳು ಇರ್ತದೆ ಅದರಲ್ಲಿ. ಮತ್ತೆ ಪನ್ನೀರಲ್ಲೂ ಕೂಡ ಬರೀ 32 ಇದುವರೆಗೂ ಈ 32 ವಿಶ್ಲೇಷಣೆ ಆಗಿದೆ. ಅದರಲ್ಲಿ 30 ಸುರಕ್ಷಿತ ಅಂತ ಇದೆ, 2 ಅಸುರಕ್ಷಿತ ಅಂತ ಇದೆ. ಸೊ ಇನ್ನು 200 ಮೇಲೆ ಇನ್ನೂ ವಿಶ್ಲೇಷಣೆ ಆಗಿ ಬರಬೇಕು. ಇನ್ನು ಬರುತ್ತೆ. ರಾಜ್ಯದ ಜನರಿಗೆ ಇದೀಗ ಮತ್ತೊಂದು ಬಿಗ್ ಶಾಕ್ ಎದುರಾಗ್ತಾ ಇದೆ. ಕಳಪೆ ಆಹಾರಗಳ ವಿರುದ್ಧ ಸರ್ಕಾರ ಸಮರ ಸಾರಿದೆ. ಹಸಿರು ಬಟಾಣಿ ಆಯ್ತು, ಪನ್ನೀರ್ ಆಯ್ತು, ಕೋವಾ ಕೂಡ ಅಪಾಯ. ವಾಟರ್ ಬಾಟಲ್ ನೀರಿನಲ್ಲಿ ಬ್ಯಾಕ್ಟೀರಿಯಾಗಳಿರೋದು ಪತ್ತೆಯಾಗಿದೆ. ಪನ್ನೀರ್, ಕೋವಾ ಕೂಡ ಆರೋಗ್ಯಕ್ಕೆ ಹಾನಿಕರ ಅನ್ನೋ ರಿಪೋರ್ಟ್ ಬಂದಿದೆ. ಹಸಿರು ಬಟಾಣಿಗಳಲ್ಲಿ ಕೃತಕ ಬಣ್ಣ ಇರೋದು ಕೂಡ ಪತ್ತೆಯಾಗಿದೆ. ಆಹಾರ ಇಲಾಖೆಯಿಂದ ಈ ಶಾಕಿಂಗ್ ರಿಪೋರ್ಟ್ ಹೊರಬಿದ್ದಿದೆ. ಗ್ರೀನ್ ಪೀ ಅಲ್ಲ, ಹಸಿರು ಬಟಾಣಿ, ಅದರಲ್ಲೂ ಕೂಡ 115 ಮಾದರಿಗಳನ್ನು ನಾವು ವಿಶ್ಲೇಷಣೆ ಮಾಡಿದ್ದೇವೆ. ಅದರ 46 ಮಾದರಿಗಳು ಸುರಕ್ಷಿತ, 69 ಅಸುರಕ್ಷಿತ. ಸೊ ಬಹಳ ಹೈ ಪರ್ಸೆಂಟೇಜು ಏನು ಗ್ರೀನ್ ಪೀಸ್ ಇದೆ ನಾವು ಖರೀದಿ ಮಾಡ್ತೀವಿ, ಹೈ ಪರ್ಸೆಂಟೇಜ್ ಮೋರ್ ದೆನ್ 60% ಅದರಲ್ಲಿ ಅಸುರಕ್ಷಿತ ಬರ್ತಾ ಇದೆ. ಅಂದ್ರೆ ಇದರಲ್ಲಿ ಅನ್ವಾಂಟೆಡ್ ಕೆಮಿಕಲ್ಸ್ ಏನು ಈ ಸನ್ಸೆಟ್ ಎಲ್ಲೋ ಮತ್ತು ಟೆಟ್ರಝೀನು, ಸನ್ಸೆಟ್ ಎಲ್ಲೋ ಈ ತರದೆಲ್ಲ ಯೂಸ್ ಮಾಡ್ತಿದ್ದಾರೆ. ಕಲರಿಂಗ್ ಏಜೆಂಟ್ಸ್, ಕಾರ್ಸಿನೋಜೆನಿಕ್ ಏಜೆಂಟ್ಸ್. ಸೊ ಇದು ಉಪಯೋಗ ಮಾಡಬಾರದು, ನಾಟ್ ಅಲೌಡ್. ಅದರಿಂದ ಇದನ್ನ ಈಗ ನಾವು ವಿಶ್ಲೇಷಣೆ ಗೊತ್ತಾಗಿದೆ. ಸೊ ಅವ್ರಿಗೆಲ್ರಿಗೂ ಕೂಡ ನಾವು ಈಗ ಮುಂದಿನ ಕ್ರಮಗಳು ಕೂಡ ತಗೊಳ್ತಾ ಇದ್ದೀವಿ. ಗ್ರೀನ್ ಪೀಸ್ ಮೊನ್ನೆ ನೀವು ಕೇಳಿದ್ರಿ ಜ್ಯೂಸು ಮತ್ತು ಐಸ್ ಕ್ರೀಮ್ ಬಗ್ಗೆ, ಅದಿನ್ನೂ ನಾವು ರಿಪೋರ್ಟ್ ಬರಬೇಕಾಗಿದೆ. ಅದರೆಲ್ಲ ಕಳಿಸಿದೀವಿ ಲ್ಯಾಬ್ಗೆ. 107 ಐಸ್ ಕ್ರೀಮ್ಗಳು ಮತ್ತು ಜ್ಯೂಸ್ ಪಾನೀಯಗಳು 46 ಮಾದರಿಗಳನ್ನ ನಾವು ಈಗಾಗಲೇ ಸ್ಯಾಂಪಲ್ ಕಳಿಸಿದೀವಿ. ಐಸ್ ಕ್ಯಾಂಡಿ 39. ಸೊ ಈ ತರ ರಿಪೋರ್ಟ್ ಬಂದ್ಮೇಲೆ ನಿಮ್ಗೆ ತಿಳಿಸ್ತೀನಿ. ಮೊನ್ನೆ ನೀವು ಕೇಳಿದ್ರಿ ಜ್ಯೂಸು ಮತ್ತು ಐಸ್ ಕ್ರೀಮ್ ಬಗ್ಗೆ, ಅದಿನ್ನೂ ನಾವು ರಿಪೋರ್ಟ್ ಬರಬೇಕಾಗಿದೆ. ಅದರೆಲ್ಲ ಕೋವಾದಲ್ಲಿ 43ರಲ್ಲಿ 9 ಮಾದರಿ ವಿಶ್ಲೇಷಣೆ ಆಗಿದೆ. ಅದರಲ್ಲಿ 3 ಕಳಪೆ ಗುಣಮಟ್ಟ ಅಂತ ಬಂದಿದೆ. ತುಪ್ಪದಲ್ಲಿ ಯಾವ ಬ್ರ್ಯಾಂಡ್ ಅಂತ ನನಗೆ ಗೊತ್ತಿಲ್ಲ. ಎಲ್ಲ ಬ್ರ್ಯಾಂಡ್ಸ್ ಇರ್ತದೆ ಅದರಲ್ಲಿ. ಈ ತರ ನಾವೇನು ಟಾರ್ಗೆಟ್ ಮಾಡಲ್ಲ. 43 ಅಂತ ಹೇಳಿದ್ರೆ ವಿವಿಧ ಬ್ರ್ಯಾಂಡ್ಗಳು ಇರ್ತದೆ ಅದರಲ್ಲಿ. ಮತ್ತೆ ಪನ್ನೀರಲ್ಲೂ ಕೂಡ ಬರೀ 32 ಇದುವರೆಗೂ ಈ 32 ವಿಶ್ಲೇಷಣೆ ಆಗಿದೆ. ಅದರಲ್ಲಿ 30 ಸುರಕ್ಷಿತ ಅಂತ ಇದೆ, 2 ಅಸುರಕ್ಷಿತ ಅಂತ ಇದೆ. ಸೊ ಇನ್ನು 200 ಮೇಲೆ ಇನ್ನೂ ವಿಶ್ಲೇಷಣೆ ಆಗಿ ಬರಬೇಕು. ಇನ್ನು ಬರುತ್ತೆ.